ನಮಸ್ತೆ. ನನ್ನ ಹೆಸರು ಉಪಸ್ಥ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನಾವು ಆನಂದವಾಗಿರುವುದು, ಸಂತೋಷದಿಂದ ಇರುವುದು ನಮ್ಮ ಮೂಲಭೂತ ಸ್ವಭಾವ ಆಗಿರಬೇಕು. ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ? ಏನಿಲ್ಲ, ಎಲ್ಲ ಖುಷಿಯಿಂದ ಆಟ ಆಡೋದು, ಎಲ್ಲ ಮಾಡ್ತಾ ಇದ್ವಿ. ಅದು ಮೂಲಭೂತ ಸ್ವಭಾವ. ನೋಡ್ತೀವಿ ನಾವು ಸೃಷ್ಟಿಯಲ್ಲಿ. ದಿವಸ ಸೂರ್ಯೋದಯವನ್ನು ನೋಡ್ತೀವಿ, ಎಷ್ಟು ಚೆಂದ ಇರುತ್ತೆ. ನಕ್ಷತ್ರಗಳನ್ನು ನೋಡ್ತೀವಿ, ಗ್ಯಾಲಾಕ್ಸಿಗಳನ್ನು ನೋಡ್ತೀವಿ. ಯಾವುದು ಬಿದ್ದೋಗಿಲ್ಲ, ಎಲ್ಲ ಹಾಗೆ ಇದೆ. ಗಿಡ ಮರಗಳು ಎಷ್ಟು ಚೆಂದ ಹೂಗಳು ಅರಳಿದೆ, ಅದನ್ನ ನೋಡಿ ಆನಂದ ಪಡಬೇಕು, ಸಂತೋಷ ಪಡಬೇಕು. ಬೆಳಗ್ಗೆ ಹೇಳ್ತೀವಿ ನಾವು, ಎದ್ದ ತಕ್ಷಣ ಎಲ್ಲೋ ತಲೆಗೊಂದು ಹುಳ ಹೋಗಿರುತ್ತೆ, ಕಟ್ಟಿರ್ತಾ ಇದೆ. ಆ ಸಂತೋಷವನ್ನು ಅನುಭವಿಸ್ಬೇಕಂದ್ರೆ ಅದು ಬ್ಲಾಕ್ ಆಗಿರುತ್ತೆ. ಯಾಕೆ ಕಾರಣ ಅದು? ಏನು ಕಾರಣ ಅದು? ಯಾರ್ಯಾರೋ ಬರ್ತಾರೆ, ಏನೇನೋ ಹೇಳ್ತಾರೆ. ಆ ಹುಳಗಳು ತಲೆಯೊಳಗೆ ಕಡಿತಾ ಇರುತ್ತೆ. ನಮ್ಮ ಆನಂದ ಸಂತೋಷವನ್ನು ಅದು ತಗೊಂಡು ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ನಮಗೆ ಗೊತ್ತಿರಬೇಕು, ಯಾರು ಬೇಕಾದರೂ ಏನು ಬೇಕಾದ್ರೆ ಹೇಳಿ, ಮಾಡಲಿ, ಬರಲಿ, ಮಾತಾಡಲಿ, ಅದರಲ್ಲಿ ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು. ಫಿಲ್ಟರಿಂಗ್, ಅದನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಸ್ವಭಾವ ನಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮುಗುಳ್ನಗೆ ನಮಗೆ ಅವಶ್ಯಕತೆ ಇದೆ. ಯಾರನ್ನಾದರೂ ನೋಡಿದ್ಕೊಳ್ಳೆ ಮುಗುಳ್ನಗೆ ಬರಬೇಕು. ಅದೇ ಥರ ಬೇರೆಯವರಲ್ಲಿ ಸಹಿತ ಅದನ್ನು ಪ್ರೇರಣೆ ಮಾಡ್ತಕ್ಕಂಥ ಒಂದು ಸ್ವಭಾವ ಇರಬೇಕು. ಮುಗುಳ್ನಗೆ ನಾನು ಮುಗುಳ್ನಗೆ, ಬೇರೆ ಅವಶ್ಯಕತೆ ಸ್ವತಃ ನಾನು ಮುಗುಳ್ನಗಬೇಕು, ಬೇರೆಯವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ವರ್ಗಾವಣೆ ಮಾಡಬೇಕು. ಎಷ್ಟು ಸಲ ನಾವು ಹೇಳ್ತೀವಿ. ಸಂತೋಷ, ಆನಂದ. ನಾನು ಯಾವ ಥರದ ಡ್ರೆಸ್ಗಳನ್ನು ಹಾಕ್ತೀನಿ, ಅದರಿಂದ ಏನು ಬರಲ್ಲ. ನಾನು ಎಷ್ಟು ಶ್ರೀಮಂತ ಆಗಿದ್ದೀನಿ, ಹಣ, ಅದರಿಂದ ಏನು ಆನಂದ ಬರಲ್ಲ. ನಾನು ಯಾವ ಥರದ ಮನೆಗಳನ್ನ ಕಟ್ಟಿದ್ದೀನಿ, ಫಸ್ಟ್ ಸ್ಟೋರಿ, 1 ಸ್ಟೋರಿನ, 2 ಸ್ಟೋರಿನ, 3 ಸ್ಟೋರಿನ, ಅದರಿಂದ ಏನು ಆನಂದ ಬರಲ್ಲ. ಅದಕ್ಕೆ ಆನಂದ ತನ್ನ ಪಾಡಿಗೆ ತಾನು ಇದು ಏನು ಇರಲಾರ್ದೇನೆ ನನ್ನಲ್ಲಿ ಆ ಸಂತೋಷ ಇರುತ್ತಾ. ಅದಕ್ಕೆ ಯಾವಾಗಲೂ ಸಹಿತ ಬೇರೆಯವರ ಜೊತೆಗೆ ಹೋಲಿಕೆ ಬೇಡ, ನೋ ಕಂಪ್ಯಾರಿಸನ್. ಅವರು ಹೀಗಿದ್ದಾರೆ, ಹಾಗಿದ್ದಾರೆ, ನಾನು ಹಾಗೆ ಆಗಬೇಕು ಅಂತಕ್ಕಂಥ ಹೋಲಿಕೆ ಬೇಡ. ಹೋಲಿಕೆ ಇರಲಾರ್ದೇನೆ ನನ್ನಲ್ಲೇ ಸ್ವತಃ ನಾನು ಆನಂದದಿಂದ ಇರಬೇಕು, ಬೇರೆಯವರಿಗೆ ಆನಂದವನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು. ನನ್ನ ಎನ್ವಿರಾನ್ಮೆಂಟ್, ಪರಿಸರ, ಅದರಿಂದ ಬದಲಾವಣೆ ಆಗಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ನಮಗೆ ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.